ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಜಸ್ಟ್ ಒಂದು 500 ಮೀಟರ್ಸ್ ಆಗುತ್ತೆ, ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಈ ಕಾಂಪೌಂಡಿಗೆ ಸೇರಿದಂಗೆ 1 ಎಕರೆ 30 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಬಟ್ ಇದು ಕಮರ್ಷಿಯಲ್ ಆಗಿ ಯೂಸ್ ಆಗುವಂತಹ ಜಾಗ. ಇದು 1 ಎಕರೆ 30 ಗುಂಟೆ ಜನರಲ್ ಪ್ರಾಪರ್ಟಿ. ಒಂದು ಸೈಡು ಕಾಂಪೌಂಡ್ ಇದೆ, ಫೆನ್ಸ್ ಮಾಡಿದ್ದಾರೆ. ಇದು ಸೌತ್ ಫೇಸಿಂಗ್ ಬರುತ್ತೆ. ಪಕ್ಕದಲ್ಲೇ TCನೂ ಕೂಡ ಇದೆ. ಈ ಭಾಗದಲ್ಲಿ ಬಹುಪಾಲು ಈ ಗ್ರಾನೈಟ್ ಇರೋಂತಹ ಇಂಡಸ್ಟ್ರಿಯಲ್ ಸೈಡ್ ಇದು. ಇಲ್ಲೊಂದು 2-3 ಗ್ರಾನೈಟ್ ಫ್ಯಾಕ್ಟ್ರಿ ಇದೆ. ಅದಕ್ಕೆ ಸೇರಿದಂಗೆ ಈ ಒಂದು ಪ್ರಾಪರ್ಟಿ ಇರುವಂಥದ್ದು. ಕ್ರಷರ್ಸ್ ಎಲ್ಲ ಇದೆ. ಸೊ ಇದು ಕಮರ್ಷಿಯಲ್ ಆಗಿ ಇರುವಂತಹ ಜಾಗ. ಸೊ ಇಂಡಸ್ಟ್ರಿಯಲ್ ಮಾಡಲಿಕ್ಕೆ ಮಾಡ್ದಂಗೆ ಇದೆ ಜಾಗ. ಇದು ಊಟಿ ರೋಡ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 8 ಕಿಲೋಮೀಟ್ರ್ ಆಗುತ್ತೆ ಸಿಟಿಯಿಂದ. ಒಂದು ಎಕರೆ 30 ಗುಂಟೆ, 1.25 ಎಕರೆ ಬರುತ್ತೆ. ಎಲ್ಲ ಅಳತೆ ಮಾಡಿ ಅದ್ಬಸ್ಟ್ ಮಾಡಿ ಫೆನ್ಸ್ ಮಾಡಿದ್ದಾರೆ. ಸೊ ಇದು ತಾರ್ ರೋಡ್ಗೆ ಇರುವಂಥ ಜಾಗ. 75 lakhs ಫಾರ್ ಎಕರ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 75 ಲಕ್ಷ ಹೇಳ್ತಾ ಇದ್ದಾರೆ. ಇದು ಊಟಿ ರೋಡ್ಗೆ ನಿಯರ್ ಬೈ ಇರೋದ್ರಿಂದ. ಸೊ ಊಟಿ ರೋಡಲ್ಲೆಲ್ಲ 2.5 ಕೋಟಿ 2 ಕೋಟಿ ಈ ಥರ ಹೇಳ್ತಾ ಇದ್ದಾರೆ. ಬಟ್ ಇವರು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದ್ರಿಂದ ಇವರು 75 lakhs ಹೇಳ್ತಾ ಇದ್ದಾರೆ 1 ಎಕರೆಗೆ. ಇದು ಮೈಸೂರು ರಿಂಗ್ ರೋಡಿಂದ 25 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 25 ಕಿಲೋಮೀಟರ್ಸ್. 25 ಕಿಲೋಮೀಟ್ರ್ ಮೈಸೂರು ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.